ಹಾಯ್ ವಿವರ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತು ಕೇರಳದ ಮಲಬಾರ್ ಸೈಡಲ್ಲಿ ಮಾಡುವಂಥ ಒಂದು ಸ್ಪೆಷಲ್ ಸ್ವೀಟ್ ಮಾಡ್ತಾಯಿದ್ದೀನಿ. ನೇಂದ್ರ ಬಾಳೆಹಣ್ಣಲ್ಲಿ ತುಂಬಾ ರುಚಿಯಾಗಿರುತ್ತೆ, ಎಕ್ಸಲೆಂಟ್ ಆಗಿರುತ್ತೆ. ನೀವು ತಿನ್ನುವಾಗ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ನಿಮಗೆ ಖುಷಿ ಆದರೆ ಒಂದು ಲೈಕ್ ಕೂಡ ಕೊಡಿ. ನೋಡಿ ಹೇಗಿದೆ ನೋಡಿ, ಕಲರ್ಫುಲ್ಲಾಗಿ. ಅದು ಹೇಗಿದೆಯೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಭಾಳ ಈಸಿ ಇದು ಮಾಡೋದು. ನೋಡಿ, 2 ನೇಂದ್ರ ಬಾಳೆಹಣ್ಣು ತೊಗೊಂಡಿದ್ದೀನಿ. ಕೇರಳ ಸೈಡ್ದು ಬಾಳೆಹಣ್ಣಿದು ನೇಂದ್ರ ಬಾಳೆಹಣ್ಣು, ಹಣ್ಣಾಗಿರೋದನ್ನ ಸಿಪ್ಪೆ ತೆಗೆದ್ಬಿಟ್ಟು ಇದೆರಡು ತೆಗೆದಿಟ್ಕೊಳ್ಳಿ. ಈಗ ಏನು ಐಟಮ್ಸ್ ಬೇಕು ಅಂತಂದರೆ 1/4 ಕಪ್ಪು ತೆಂಗಿನ ತುರಿ, ಯಾಕಂದರೆ 2 ಬಾಳೆಹಣ್ಣು ನಾನು ತೊಗೊಂಡಿರೋದು. ಮತ್ತು 2 ಸ್ಪೂನ್ ಮೈದಾ ಹಿಟ್ಟು, ಆಮೇಲೆ ಸಕ್ಕರೆ 1/4 ಕಪ್ಪು, ಆಯಿತಾ. ಸ್ವಲ್ಪ ಏಲಕ್ಕಿ ಪುಡಿ. ಈಗ ಬಾಣಲಿ ಇಡಿ, ಒಂದು ಸ್ವಲ್ಪ ನೀರು ಹಾಕಿ, ಜಸ್ಟ್ ಆ ಶುಗರ್ ಮೆಲ್ಟ್ ಆಗಲಿಕ್ಕೆ ಅಷ್ಟೇ, ಸಕ್ಕರೆ ಕರಗಲಿಕ್ಕೆ ಅಷ್ಟೇ ಸ್ವಲ್ಪ ನೀರು ಹಾಕಿ ಶುಗರ್ ಹಾಕ್ಕೊಳ್ಳಿ. ಶುಗರ್ ಮೆಲ್ಟ್ ಆಗ್ತದೆ. ಮೆಲ್ಟ್ ಆದಮೇಲೆ ತೆಂಗಿನ ತುರಿ ಇದೆ ಅಲ್ವಾ, ಆ ಕೋಕೋನಟ್ನ ನಾವು ಇಟ್ಕೊಂಡಿದ್ವಲ್ಲ 1/4 ಕಪ್ಪು, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಜೊತೆಗೆ ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ಬೇಕು. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ತೆಗೆದಿಟ್ಕೊಂಬಿಡಿ, ತಣ್ಣಗಾಗಲಿ. ಅದು ಸ್ವಲ್ಪ ಕೋಲ್ಡ್ ಆಗಲಿ, ತಣ್ಣಗಾಗಲಿ. ನಂತರ ಈ ಮೈದಾ ಹಿಟ್ಟು ಇಟ್ಕೊಂಡಿದ್ವಲ್ಲ ಅದನ್ನು ತಿಕ್ಕಾಗಿ ನಾವು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ನೀರಂಗೆ ಆಗಬಾರ್ದು, ಅದು ತೆಳು ಆಗಬಾರ್ದು, ತಿಕ್ಕಾಗಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಪೇಸ್ಟ್ ಅದು, ಆಯಿತಾ. ಆ ಫಿಲ್ಲಿಂಗ್ ಆದಮೇಲೆ ಅದು ಪೇಸ್ಟ್ ಮೇಲೆ ಹಾಕಲಿಕ್ಕೆ. ಈಗ ಆ ಬಾಳೆಹಣ್ಣು ತೊಗೊಳ್ಳಿ, ಮಧ್ಯದಲ್ಲಿ ಅದನ್ನು ಹಿಂಗೆ ಸೀಳ್ಕೊಂಡು ಬನ್ನಿ. 3/4 ಭಾಗನೂ ಡೀಪಾಗಿ ಹೋಗ್ಬೇಕು ಒಳಗಡೆ. ಹಂಗೆ ಸೀಳ್ಬಿಟ್ಟು ಅದರೊಳಗಡೆ ಫುಲ್ಲು ಈ ತೆಂಗಿನಕಾಯಿ, ಸಕ್ಕರೆ, ಏಲಕ್ಕಿ ಇದೆಯಲ್ಲ ಅದನ್ನು ಫಿಲ್ ಮಾಡಿ. ನೋಡಿ, ಈ ಥರ ಫಿಲ್ ಮಾಡಿ ಇಟ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಅದನ್ನು ಮೈದಾ ಹಿಟ್ಟಿತ್ತಲ್ಲ, ಆ ಮೈದಾ ಹಿಟ್ಟಲ್ಲಿ ಅದನ್ನು ಕವರ್ ಮಾಡಿಬಿಡ್ಬೇಕು. ಆ ಶುಗರೆಲ್ಲ ಹಾಕಿದ್ವಲ್ಲ ಬಾಳೆಹಣ್ಣ ಆ ಮೈದಾ ಹಿಟ್ಟಲ್ಲಿ ಕವರ್ ಮಾಡ್ಕೊಳ್ಳಿ. ಒಂದು ಸಲ ಮಾಡಿ ನೋಡಿ, ಎಕ್ಸಲೆಂಟ್ ಆಗಿರುತ್ತೆ. ನೀವು ಖಂಡಿತ ಮಾಡಲೇಬೇಕು ಇದನ್ನು, ಒಂದು ಬೇರೆ ಟೇಸ್ಟ್ ಇದು. ಮಾಡಿಬಿಟ್ಟು ಈಗ ತವ ಇಡಿ, ತವಾದಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಬಾಳೆಹಣ್ಣ ಹಂಗೆ ಆ ಉಂಡೆ ಬಾಳೆಹಣ್ಣು ಹಾಗೇ ಇಟ್ಕೊಡಿ. 2 ಮಿನಿಟ್ಸ್ ಅಷ್ಟೇ, ಓನ್ಲಿ 2 ಮಿನಿಟ್ಸ್ ಒಳಗಡೆ ಅದು ಒಂಥರ ಬೆಂದಂಗೆ, ಒಂದು ಬ್ರೌನ್ ಕಲರ್ ಫ್ರೈ ಆದಂಗೆ ಆ ಥರ ಆಗ್ತದೆ. ಜಸ್ಟ್ 2 ಮಿನಿಟ್ಸ್ ಸಾಕು. ಈಗ ಟರ್ನ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬೇಗ ಕಲರ್ ಚೇಂಜ್ ಆಗಿದೆ ನೋಡಿ. ಇದು ಮನೇಲಿ ಮಾಡಿಕೊಡಿ. ನೇಂದ್ರ ಬಾಳೆಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮಕ್ಕಳಿಗೂ ಕೂಡ. ಅದು ನೇಂದ್ರ ಬಾಳೆಹಣ್ಣು ತಿಂದರೆ ಕೋಲ್ಡ್ ಆಯಿತು, ಕೆಮ್ಮಾಯಿತು, ಕಫ ಆಯಿತು, ಎಂಥದೂ ಆಗೋಲ್ಲ. ತುಂಬ ಒಳ್ಳೆಯದು ನೇಂದ್ರ ಬಾಳೆಹಣ್ಣು. ಸೊ ಈ ಥರ ಫುಡ್ಗಳೆಲ್ಲ ಮಕ್ಳಿಗೆ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ. ನೋಡಿ, 2 ಸೈಡನ್ನು ಫ್ರೈ ಮಾಡಿ ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ಳಿ. ಅದನ್ನು ಪೀಸಸ್ ಮಾಡ್ಕೊಂಬಿಡಿ. ಯಾಕಂದರೆ ಹಾಗೆ ನಮಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ತಿಂದರೆ ಅದು ತಿನ್ನುವಾಗ ಆ ಬಾಳೆಹಣ್ಣು ಟೇಸ್ಟ್, ಆಮೇಲೆ ಒಳಗಡೆ ಫಿಲ್ಲಿಂಗ್ ಇರುತ್ತೆ ನೋಡಿ, ಅದ್ರದ್ದು ಟೇಸ್ಟ್, ಅದು ತಿನ್ನುವಾಗ ಒಂಥರ ಒಳ್ಳೆ ಸ್ವಾದಿರುತ್ತೆ. ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಖುಷಿಯಾಗುತ್ತೆ, ನಿಮಗೂ ಕೂಡ ಖುಷಿಯಾಗುತ್ತೆ. ಆ ಬಾಳೆಹಣ್ಣು ಬೆಂದು ಆಯಿಲಲ್ಲಿ ಫ್ರೈ ಆದಂಗೆ ಆಗುತ್ತಲ್ಲ, ಅದು ಇನ್ನೂ ಟೇಸ್ಟ್ ಅನಿಸುತ್ತೆ. ಒಂದು ಸಲ ಮಾಡಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಹೇಳಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.